ನಮಸ್ಕಾರ. 10ನೇ ತರಗತಿಯ ಪರೀಕ್ಷಾ ಸಿದ್ಧತೆಗಾಗಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ವೆಬ್ಸೈಟ್ ನಲ್ಲಿ 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಪ್ರಕಟಿಸಿರುವಂತದ್ದು. ಎಸ್ಎಸ್ಎಲ್ಸಿ 2026 ಪರೀಕ್ಷೆಗಾಗಿ ಬಿಡುಗಡೆ ಮಾಡಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ 3ಅನ್ನ ಉತ್ತರಿಸಿ ಈ ಒಂದು ವಿಡಿಯೋದಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಬರೋಣ. ವಿಷಯ ಇರುವಂತದ್ದು ಸಮಾಜ ವಿಜ್ಞಾನ ವಿಷಯದ ಮಾಡೆಲ್ ಪ್ರಶ್ನೆ ಪತ್ರಿಕೆ 3ರ ಮಾದರಿ ಉತ್ತರಗಳನ್ನು ನಾವಿಲ್ಲಿ ನೋಡ್ಕೊಂಡು ಬರ್ತಾ ಇರುವಂತದ್ದು. ಈಗಾಗಲೇ ನಾವು 2 ಪ್ರಶ್ನೆ ಪತ್ರಿಕೆಗಳನ್ನು ಸಹ ಉತ್ತರಿಸಿರುವಂತದ್ದಾಗಿದೆ. ಒಂದು ವೇಳೆ ಆ ವಿಡಿಯೋಗಳು ವೀಕ್ಷಿಸದೇ ಇದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ, ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಳಬಹುದು. ಈ ಒಂದು ಮಾಡೆಲ್ ಪ್ರಶ್ನೆ ಪತ್ರಿಕೆ 3ರಲ್ಲಿ ಮೊದಲು ಬಹು ಆಯ್ಕೆ ಪ್ರಶ್ನೆಗಳು ಕೊಟ್ಟಿರುವಂತದ್ದಾಗಿದೆ. 8 ಬಹು ಆಯ್ಕೆ ಪ್ರಶ್ನೆಗಳಿವೆ. ಪ್ರತಿಯೊಂದು ಸರಿ ಉತ್ತರಕ್ಕೂ 1 ಅಂಕದಂತೆ ಒಟ್ಟು 8 ಅಂಕಗಳು ಈ ಒಂದು ವಿಭಾಗದಲ್ಲಿರುವಂತದ್ದಾಗಿದೆ. ಮೊದಲ ಪ್ರಶ್ನೆ, ಬ್ರಿಟಿಷ್ ಆಡಳಿತಾವಧಿಯಲ್ಲಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಹುದ್ದೆಯನ್ನು ಸೃಷ್ಟಿಸಿದವರು ಕೇಳಿರುವಂತದ್ದಾಗಿದೆ. 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಬರುವಂತದ್ದು ಕಾರ್ನ್ವಾಲಿಸ್ ಎಸ್ಪಿ ಅಥವಾ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಹುದ್ದೆಯನ್ನು ಸೃಷ್ಟಿಸಿರುವಂತದ್ದಾಗಿದೆ. ಇನ್ನು 2ನೇ ಪ್ರಶ್ನೆ, ಕದನ ಸೌಹಾರ್ದ ತ್ರಯ ಮೈತ್ರಿಕೂಟವನ್ನು ರಚಿಸಿಕೊಂಡ ದೇಶಗಳು ಕೇಳಿರುವಂತದ್ದು. ಯಾವ ಒಂದು ದೇಶಗಳು ಕದನ ಸೌಹಾರ್ದ ತ್ರಯ ಮೈತ್ರಿಕೂಟ ರಚಿಸಿಕೊಂಡಿದ್ದವು ಅಂತ ಹೇಳಿದಾಗ ಜರ್ಮನಿ, ಆಸ್ಟ್ರಿಯಾ, ಹಂಗೇರಿ ಮತ್ತು ಇಟಲಿ ದೇಶಗಳ ಗುಂಪು ಆಗಿರುವುದು. ಇನ್ನು 3ನೇ ಪ್ರಶ್ನೆ, ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಘದ ಮುಖ್ಯ ಕಚೇರಿ ಇರುವುದು ಎಲ್ಲಿ ಅಂತ ಹೇಳಿದಾಗ ಕಠ್ಮಂಡುವಿನಲ್ಲಿ ಇರುವಂತದ್ದಾಗಿದೆ. ಇನ್ನು 4ನೇ ಪ್ರಶ್ನೆ, ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಅಂಟಿದ ಕಳಂಕ ಎಂದು ಹೇಳಿದವರು ಕೇಳಿರುವಂತದ್ದು. ಮಹಾತ್ಮ ಗಾಂಧೀಜಿಯವರು ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಅಂಟಿದ ಕಳಂಕ ಎಂದು ಹೇಳಿದರು. ಇನ್ನು 5ನೇ ಪ್ರಶ್ನೆ, ಮಾಸಿನ್ ರಾಮ್ ಅಧಿಕ ಮಳೆ ಪಡೆಯುವ ಪ್ರದೇಶಗಳ ಗುಂಪಿಗೆ ಸೇರಿದೆ ಏಕೆಂದರೆ ಅಂತ ಕೇಳಿರುವಂತದ್ದು. ಏಕೆಂದರೆ ಅಂದಾಗ ಅದು ವಾರ್ಷಿಕ 250 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಪಡೆಯುತ್ತದೆ. ಇನ್ನು 6ನೇ ಪ್ರಶ್ನೆ, ಚಂದ್ರನ ದಕ್ಷಿಣ ಧ್ರುವದ ಬಳಿ ತನ್ನ ಬಾಹ್ಯಾಕಾಶ ನೌಕೆಯನ್ನು ಇಳಿಸಿದ ಮೊದಲ ದೇಶ ಕೇಳಿರುವಂತದ್ದು. ಮೊದಲ ದೇಶ ಇರುವಂತದ್ದು ನಿಮ್ಗೆಲ್ಲ ಗೊತ್ತಿರುವಂತೆ ಭಾರತ ದೇಶ ಆಗಿರುವಂತದ್ದಾಗಿದೆ. 7ನೇ ಪ್ರಶ್ನೆ, ಸಾಮಾನ್ಯವಾಗಿ ಅಭಿವೃದ್ಧಿಶೀಲ ದೇಶಗಳು ಮಂಡಿಸುವ ಆಯವ್ಯಯ ಕೇಳಿರುವಂತದ್ದು. ಅಭಿವೃದ್ಧಿಶೀಲ ದೇಶಗಳು ಮಂಡಿಸುವ ಆಯವ್ಯಯ ಕೊರತೆಯ ಆಯವ್ಯಯ ಆಗಿರುವಂತದ್ದು. 8ನೇ ಪ್ರಶ್ನೆ, ಸಾಮಾನ್ಯವಾಗಿ ಹಿರಿಯ ನಾಗರಿಕರು ಮತ್ತು ಪಿಂಚಣಿದಾರರು ತೆರೆಯುವ ಬ್ಯಾಂಕ್ ಖಾತೆ ಕೇಳಿದರು. ಈ ಒಂದು ಬ್ಯಾಂಕ್ ಖಾತೆ ಇರುವಂತದ್ದು ಉಳಿತಾಯ ಖಾತೆ ಆಗಿರುವಂತದ್ದಾಗಿದೆ. ಇನ್ನು 2ನೇ ಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿರುವಂತದ್ದು 8 ಪ್ರಶ್ನೆ ಇವೆ. ಪ್ರತಿಯೊಂದು ಸರಿ ಉತ್ತರಕ್ಕೂ 1 ಅಂಕದಂತೆ ಒಟ್ಟು 8 ಅಂಕಗಳು ಈ ಒಂದು ವಿಭಾಗದಲ್ಲಿರುವಂತದ್ದಾಗಿದೆ. 9ನೇ ಪ್ರಶ್ನೆ, ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿಗೆ ರಾಜಮುಡಿ ಎಂಬ ಕಿರೀಟವನ್ನು ಅರ್ಪಿಸಿದವರು ಯಾರು ಅಂತ ಕೇಳಿರುವಂತದ್ದು ರಾಜ ಒಡೆಯರು ಅರ್ಪಿಸಿರುವಂತದ್ದು ಆಗಿದೆ. ಇನ್ನು 10ನೇ ಪ್ರಶ್ನೆ, ರಷ್ಯಾ ಜರ್ಮನಿಯೊಂದಿಗೆ ಯುದ್ಧರಹಿತ ಒಪ್ಪಂದ ಮಾಡಿಕೊಂಡಿದ್ದು ಏಕೆ ಅಂತ ಕೇಳಿದ್ರು. ಏಕೆ ಅಂದಾಗ 1917ರಲ್ಲಿ ರಷ್ಯಾದಲ್ಲಿ ಸಮಾಜವಾದಿ ಕ್ರಾಂತಿ ಸಂಭವಿಸಿದ್ರಿಂದ ಯುದ್ಧರಹಿತ ಒಪ್ಪಂದ ಮಾಡಿಕೊಂಡಿತ್ತು. ಇನ್ನು 11ನೇ ಪ್ರಶ್ನೆ, ನರ್ಮದಾ ಬಚಾವೋ ಆಂದೋಲನವನ್ನು ಯಾವ ರಾಜ್ಯದಲ್ಲಿ ಹಮ್ಮಿಕೊಳ್ಳಲಾಯಿತು? ಗುಜರಾತ್ ರಾಜ್ಯದಲ್ಲಿ. ಇನ್ನು 12ನೇ ಪ್ರಶ್ನೆ, ಕೇರಳ ಸಾಹಿತ್ಯ ಪರಿಷತ್ ನೇತೃತ್ವ ವಹಿಸಿದ ಪರಿಸರ ಸಂರಕ್ಷಣಾ ಚಳವಳಿಯನ್ನು ಹೆಸರಿಸಿ ಅಂತ ಕೇಳಿರುವುದು ಮೌನ ಕಣಿವೆ ಆಂದೋಲನ. ಇನ್ನು 13ನೇ ಪ್ರಶ್ನೆ, ಸಾರಿಗೆ ಎಂದರೇನು ಅಂತ ಕೇಳಿರುವುದು ವಸ್ತುಗಳು, ಸೇವೆಗಳು, ಮಾಹಿತಿ ಮತ್ತು ಸರಕುಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸುವುದು ಸಾರಿಗೆ. ಇನ್ನು 14ನೇ ಪ್ರಶ್ನೆ, ಆಸಿಯಾನ್ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿರೋದು ಇಂಡೋನೇಷ್ಯಾದ ಜಕಾರ್ತದಲ್ಲಿದೆ. ಇನ್ನು 15ನೇ ಪ್ರಶ್ನೆ, ಅಧಿಕಾರ ವಿಕೇಂದ್ರೀಕರಣ ಎಂದರೇನು? ಪ್ರತಿಯೊಂದು ಹಳ್ಳಿಯ ಆಡಳಿತದ ಅಧಿಕಾರ ಹಾಗೂ ಹಳ್ಳಿಯ ಅಭಿವೃದ್ಧಿಯ ಜವಾಬ್ದಾರಿಯನ್ನು ಹಳ್ಳಿಯ ಜನರಿಗೆ ವಹಿಸಿಕೊಡುವುದನ್ನು ವಿಕೇಂದ್ರೀಕರಣ ಎನ್ನುವ. ಇನ್ನು 16ನೇ ಪ್ರಶ್ನೆ, ಉದ್ದಿಮೆದಾರರು ಪ್ರಾಂತೀಯ ತಾರತಮ್ಯವನ್ನು ನಿವಾರಿಸಲು ಸಹಾಯ ಮಾಡುತ್ತಾರೆ ಹೇಗೆ ಅಂತ ಕೇಳಿರೋದು. ಉದ್ದಿಮೆದಾರರು ಗ್ರಾಮೀಣ ಪ್ರದೇಶದಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಿ ಪ್ರಾಂತೀಯ ತಾರತಮ್ಯಗಳನ್ನು ನಿವಾರಿಸುವರು. ಇನ್ನು 3ನೇ ಭಾಗದಲ್ಲಿ ಈ ಪ್ರತಿಯೊಂದು ಪ್ರಶ್ನೆಗೆ 2 ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂತದ್ದು. 8 ಪ್ರಶ್ನೆ ಇವೆ. ಪ್ರತಿಯೊಂದಕ್ಕೂ 2 ಅಂಕದಂತೆ ಒಟ್ಟು 16 ಅಂಕಗಳು ಈ ಒಂದು ವಿಭಾಗದಲ್ಲಿರುವಂತದ್ದಾಗಿದೆ. 17ನೇ ಪ್ರಶ್ನೆ, ಪ್ರತ್ಯಕ್ಷ ನೇಮಕಾತಿ ಮತ್ತು ಪರೋಕ್ಷ ನೇಮಕಾತಿಗಳ ನಡುವಿನ ವ್ಯತ್ಯಾಸಗಳಾಗುವು ಅಂತ ಕೇಳಿದ್ರು. ಇವೆರಡರ ಮಧ್ಯದಲ್ಲಿರುವಂತಹ ವ್ಯತ್ಯಾಸವನ್ನು ಉತ್ತರಿಸಬೇಕಾಗಿರುತ್ತದೆ. ಪ್ರತ್ಯಕ್ಷ ಅಥವಾ ಇದಕ್ಕೆ ಇನ್ನೊಂದು ಹೆಸರು ನೇರ ನೇಮಕಾತಿ ಅಂತ ಸಹ ಕರೆಯುವಂತದ್ದಾಗಿದೆ. ಅರ್ಹ ಅಭ್ಯರ್ಥಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನಿಶ್ಚಿತ ರೀತಿಯಲ್ಲಿ ಆಯ್ಕೆ ಮಾಡುವುದು ನಾಗರಿಕ ಸೇವೆಗಳಿಗೆ ನಡೆಯುವ ನೇಮಕಾತಿ. ಇನ್ನು ಪರೋಕ್ಷ ನೇಮಕಾತಿ ಅಥವಾ ಇದಕ್ಕೆ ಇನ್ನೊಂದು ಹೆಸರು ಆಂತರಿಕ ನೇಮಕಾತಿಯನ್ನು ಸಹ ಕರೆಯುವಂತದ್ದಾಗಿದೆ. ಈಗಾಗಲೇ ಸರ್ಕಾರಿ ಸೇವೆಯ ಹುದ್ದೆಯಲ್ಲಿರುವವರನ್ನು ವಿದ್ಯಾರ್ಹತೆ, ಸೇವಾ ಹಿರಿತನದ ಆಧಾರದ ಮೇಲೆ ಮೇಲ್ದರ್ಜೆಯ ಹುದ್ದೆಗಳಿಗೆ ನೇಮಕ ಮಾಡುವುದು. ಈ ಒಂದು 17ನೇ ಪ್ರಶ್ನೆಗೆ ಅಥವಾ ಆಯ್ಕೆ ಪ್ರಶ್ನೆ ಸಹ ಇಲ್ಲಿ ಕೊಟ್ಟಿರುವಂತದ್ದಾಗಿದೆ. ನೀವು ಪ್ರಾಕ್ಟೀಸ್ ಮಾಡಿಕೊಳ್ಳುವಾಗ 2 ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡಿಕೊಳ್ಳಬಹುದು. ಪರೀಕ್ಷೆಯಲ್ಲಿ ನಿಮ್ಗೆ ಯಾವ ಸುಲಭ ಅನಿಸ್ತದೋ ಅದನ್ನ ಉತ್ತರಿಸಬಹುದಾಗಿರುವಂತದ್ದಾಗಿದೆ.
ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿಯ ಕಾರ್ಯಗಳಾವು ಅಂತ ಹೇಳಿ ಕೇಳಿರುವುದು. ಆರ್ಥಿಕ ಸಾಮಾಜಿಕ ಸಮಸ್ಯೆಗಳ ಅಧ್ಯಯನ, ಶಿಕ್ಷಣ, ಆರೋಗ್ಯ ವಿಷಯಗಳ ವರದಿ, ನಿರಾಶ್ರಿತರ ಮಹಿಳಾ ಸ್ಥಾನಮಾನ ಸುಧಾರಣೆ, ಮಾನವನ ಹಕ್ಕುಗಳ ಬಗ್ಗೆ ಶಿಫಾರಸು, ಮಾನವ ಸಂಪನ್ಮೂಲ ಶಿಕ್ಷಣ ಕುರಿತು ಸಮ್ಮೇಳನ, ಮೂಲಭೂತ ಸ್ವಾತಂತ್ರ್ಯಗಳ ಬಗ್ಗೆ ಶಿಫಾರಸು. ಇನ್ನು 18ನೇ ಪ್ರಶ್ನೆ, ಬಾಲಕಾರ್ಮಿಕತೆಯನ್ನು ತಡೆಯುವುದು ಅಗತ್ಯವಾಗಿದೆ ಏಕೆ ಅಂತ ಕೇಳಿರುವುದು. ಇದು ಒಂದು ಬಹಳ ರಿಪೀಟ್ ಆಗಿ ಕೇಳುವಂತ ಸಾಧ್ಯತೆ ಇರುವಂತಹ ಪ್ರಶ್ನೆ ಸಹ ಆಗಿರುವಂತದ್ದು. ಬಾಲಕಾರ್ಮಿಕತೆ ತಡೆಯುವಂಥದ್ದು ಬಹಳ ಅಗತ್ಯವಾಗಿರುವಂತದ್ದಾಗಿದೆ. ಏಕೆ ಅಂತ ಹೇಳಿ ಕೇಳಿದಾಗ, ಮಕ್ಕಳ ಮೇಲೆ ದೈಹಿಕ ಮಾನಸಿಕ ಹಿಂಸೆ, ಅನಾರೋಗ್ಯ ಉಂಟಾಗುತ್ತದೆ, ಪೌಷ್ಟಿಕ ಆಹಾರದ ಕೊರತೆ ಬಾಲ್ಯವನ್ನು ಕಸಿದುಕೊಳ್ಳುತ್ತದೆ, ಆರ್ಥಿಕ ಸಾಮಾಜಿಕ ಶೋಷಣೆ, ಶಿಕ್ಷಣದಿಂದ ವಂಚಿತರಾಗುತ್ತಾರೆ. ಇನ್ನು ಈ ಒಂದು ಪ್ರಶ್ನೆಗೆ ಅಥವಾ ಆಯ್ಕೆ ಪ್ರಶ್ನೆ ಇರುವಂತದ್ದು, ನಿರುದ್ಯೋಗವು ಒಂದು ಗಂಭೀರ ಸಾಮಾಜಿಕ ಸಮಸ್ಯೆಯಾಗಿದೆ ಏಕೆ. ಇದು ಸಹ ಬಹಳ ಪ್ರಮುಖವಾಗಿರುವಂತಹ ಪ್ರಶ್ನೆ ಆಗಿರುವಂತದ್ದು. ಬಡತನ, ಅನಾರೋಗ್ಯ, ಭ್ರಷ್ಟಾಚಾರ, ಮೋಸ, ವಂಚನೆ, ಕಳ್ಳತನ, ಕೌಟುಂಬಿಕ ವಿಘಟನೆ, ವ್ಯಭಿಚಾರಗಳು ಈ ಒಂದು ಸಾಮಾಜಿಕ ಸಮಸ್ಯೆಯಾಗಿದೆ ಅನ್ನೋದಕ್ಕೆ ಕಾರಣಗಳಾಗಿರುವಂತದ್ದು. ಇನ್ನು 19ನೇ ಪ್ರಶ್ನೆ, ಮೂರನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳಾವು ಅಂತ ಕೇಳಿರುವುದು. 1818ರ ಕೋರೆಗಾಂವ್ ಅಷ್ಟಿ ಯುದ್ಧದಲ್ಲಿ ಬಾಜಿರಾಯ ಸೋತರು. ಬ್ರಿಟಿಷರು ಪೇಶ್ವೆ ಪದವಿಯನ್ನು ರದ್ದುಪಡಿಸಿದರು. ಬಾಜಿರಾಯನಿಗೆ ವಿಶ್ರಾಂತಿ ವೇತನ ನೀಡಿದರು. ಬ್ರಿಟಿಷರು ಪ್ರತಾಪ್ ಸಿಂಹನನ್ನು ಸತಾರದಲ್ಲಿ ಪ್ರತಿಷ್ಠಾಪಿಸುವುದರ ಮೂಲಕ ಮರಾಠರ ಪ್ರತಿರೋಧವನ್ನು ನಿಗ್ರಹಿಸಿದರು. 20ನೇ ಪ್ರಶ್ನೆ, ಪಾಂಡಿಚೇರಿಯನ್ನು ಫ್ರೆಂಚರಿಂದ ಹೇಗೆ ಮುಕ್ತಗೊಳಿಸಲಾಯಿತು. ಸ್ವಾತಂತ್ರ್ಯ ನಂತರವೂ ಪಾಂಡಿಚೇರಿ, ಕರೈಕಲ್, ಮಾಹೆ, ಚಿತ್ರನಗರ್ ಫ್ರೆಂಚರ ವಸಾಹತುಗಳಾಗಿವೆ. ಫ್ರೆಂಚರು ಇವುಗಳ ಮೇಲಿನ ಹಿಡಿತವನ್ನು ಮತ್ತಷ್ಟು ಹೆಚ್ಚಿಸಿದರು. ಕಾಂಗ್ರೆಸ್, ಕಮ್ಯುನಿಸ್ಟ್ ಸಂಘಟನೆಗಳಿಂದ ಹೋರಾಟ. 1954ರಲ್ಲಿ ಭಾರತಕ್ಕೆ ಸೇರ್ಪಡೆ. 1962ರಲ್ಲಿ ಪಾಂಡಿಚೇರಿ ಕೇಂದ್ರಾಡಳಿತ ಪ್ರದೇಶವಾಯಿತು. ಇನ್ನು 21ನೇ ಪ್ರಶ್ನೆ, ಭಾರತದಲ್ಲಿ ವಿವಿಧ ಪ್ರಕಾರದ ನೀರಾವರಿ ಪದ್ಧತಿಗಳು ಬಳಕೆಯಲ್ಲಿವೆ ಏಕೆ ಅಂತ ಕೇಳಿದ್ರು. ಭಾರತದಲ್ಲಿ ಮಳೆಯು ಅನಿಶ್ಚಿತ, ಅಸಮಾನ ಹಾಗೂ ನಿಯತಕಾಲಿಕವಾಗಿರುವುದರಿಂದ ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲಿ ಮತ್ತು ವ್ಯವಸಾಯ ಪ್ರಧಾನವಾಗಿರುವ ಕಡೆ ನೀರಾವರಿಯು ಬಳಕೆಯಲ್ಲಿದೆ. ಇನ್ನು 22ನೇ ಪ್ರಶ್ನೆ, ಹತ್ತಿ ಬೆಳೆ ಬೇಸಾಯಕ್ಕೆ ಅಗತ್ಯವಾದ ಭೌಗೋಳಿಕ ಅಂಶಗಳಾವು. ಯಾವ ಒಂದು ಅಂಶಗಳು ಅಗತ್ಯತೆ ಇದೆ ಅನ್ನೋದನ್ನ ಇಲ್ಲಿ ಉತ್ತರಿಸಬೇಕಾಗಿರುವಂಥದ್ದು. ಉಷ್ಣವಲಯ ಮತ್ತು ಉಪೋಷ್ಣವಲಯದ ಬೆಳೆ ಇದಾಗಿದೆ. ಹತ್ತಿ ಖಾರಿಫ್ ಬೆಳೆ. 20ರಿಂದ 25 ಸೆಲ್ಸಿಯಸ್ ಉಷ್ಣಾಂಶ, 75ರಿಂದ 150 ಸೆಂಟಿಮೀಟರ್ ಮಳೆ, ಕಪ್ಪು ಮೆಕ್ಕಲು ಮಣ್ಣು. ಇನ್ನು 23ನೇ ಪ್ರಶ್ನೆ, ನೀತಿ ಆಯೋಗದ ಧ್ಯೇಯೋದ್ದೇಶಗಳನ್ನು ವಿವರಿಸಿ ಅಂತ ಕೇಳಿರೋದು. ಭಾರತ ಸರ್ಕಾರದ ಅತ್ಯುನ್ನತ ಸಾರ್ವಜನಿಕ ಚಿಂತಕರ ಚಾವಡಿಯಾಗಿ ಕಾರ್ಯನಿರ್ವಹಿಸುವುದು, ಆರ್ಥಿಕ ಅಭಿವೃದ್ಧಿಯನ್ನು ವೇಗಗೊಳಿಸುವ ನೋಡಲ್ ಏಜೆನ್ಸಿಯಾಗಿ ಕಾರ್ಯನಿರ್ವಹಣೆ, ಕೆಳಮಟ್ಟದ ಸಂಪನ್ಮೂಲಗಳ ಸರಿಯಾದ ಬಳಕೆ, ರಾಜ್ಯ ಸರ್ಕಾರಗಳು ಒಳಗೊಳ್ಳುವ ಮೂಲಕ ಸಹಕಾರಿ ಒಕ್ಕೂಟ. ಇನ್ನು 24ನೇ ಪ್ರಶ್ನೆ, ಗ್ರಾಹಕರ ಶೋಷಣೆಗೆ ಕಾರಣಗಳೇನು ಅಂತ ಕೇಳಿರೋದು. ಮಾರಾಟ ವಿಧಾನದಲ್ಲಾದ ಬದಲಾವಣೆ, ಗ್ರಾಹಕ ಮತ್ತು ಪೂರೈಕೆದಾರರ ನಡುವಿನ ಅಂತರ ಹೆಚ್ಚಳ, ಗ್ರಾಹಕ ಮತ್ತು ಪೂರೈಕೆದಾರರ ನಡುವೆ ನೇರ ವ್ಯವಹಾರ ಕಡಿಮೆಯಾಗಿದ್ದು, ಮಧ್ಯವರ್ತಿಗಳ ಹಾವಳಿ ಹೆಚ್ಚಳ, ಮಧ್ಯವರ್ತಿಗಳೇ ಬೆಲೆ ನಿರ್ಧರಿಸಲು ಆರಂಭಿಸಿದ್ದು, ಇದರಿಂದ ಗ್ರಾಹಕರಿಗೆ ಕಷ್ಟ ನಷ್ಟ ಮತ್ತು ಸಮಸ್ಯೆಗಳಾದವು. ಇನ್ನು 4ನೇ ಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ 6 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂತದ್ದು. 3 ಅಂಕದ 9 ಪ್ರಶ್ನೆಗಳು, ಒಟ್ಟು 27 ಅಂಕಗಳು ಈ ಒಂದು ವಿಭಾಗದಲ್ಲಿ ಇರುವಂತದ್ದಾಗಿದೆ. ಇನ್ನು 25ನೇ ಪ್ರಶ್ನೆ, ಫ್ಲಾಸಿ ಕದನದ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿರುವಂತದ್ದು. ಇಲ್ಲಿ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರುವಂತದ್ದು. ಫ್ಲಾಸಿ ಕದನ ಅಂತ ಹೇಳಿ ಓದ್ಕೊಳ್ಳಿ. ದಸ್ತಕ್ಗಳ ದುರುಪಯೋಗ, ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ, ಕಪ್ಪು ಕೋಣೆಯ ದುರಂತ. ಇನ್ನು ಫ್ಲಾಸಿ ಕದನದ ಪರಿಣಾಮಗಳು ಅಂತ ಹೇಳಿದಾಗ, ಭಾರತೀಯರ ಅನೈಕ್ಯತೆ, ಅಸಂಘಟನೆ ಪ್ರದರ್ಶನ, ವ್ಯಾಪಾರಿ ವರ್ಗದಲ್ಲಿದ್ದ ಲೋಭಿತನ ಪ್ರದರ್ಶನ, ಮೀರ್ ಜಾಫರ್ ಬಂಗಾಳದ ನವಾಬನಾದನು, ಯುದ್ಧ ನಷ್ಟ ನೀಡುವುದು, ಮೀರ್ ಜಾಫರ್ 17 ಕೋಟಿ 70 ಲಕ್ಷ ನೀಡಿದನು, ಬಂಗಾಳದಲ್ಲಿ ಕಂಪನಿಗೆ ವ್ಯಾಪಾರ ಮಾಡಲು ಅನಿರ್ಬಂಧಿತ ಹಕ್ಕು. ಇನ್ನು ಈ ಪ್ರಶ್ನೆಗೆ ಅಥವಾ ಆಯ್ಕೆ ಇರುವಂತದ್ದು, ಭಾರತದಲ್ಲಿ ಬ್ರಿಟಿಷರು ಜಾರಿಗೆ ತಂದ ರೈತವಾರಿ ಪದ್ಧತಿಯನ್ನು ವಿವರಿಸಿ ಅಂತ ಕೇಳಿರುವುದು. 1792ರಲ್ಲಿ ಅಲೆಕ್ಸಾಂಡರ್ ರೀಡ್ ಜಾರಿಗೊಳಿಸಿದನು. 1801ರಲ್ಲಿ ಮದ್ರಾಸ್, ಮೈಸೂರು, ಥಾಮಸ್ ಮನ್ರೋನಿಂದ ಜಾರಿ. ರೈತ ಮತ್ತು ಸರ್ಕಾರದ ನಡುವಿನ ನೇರ ಸಂಪರ್ಕ ಏರ್ಪಟ್ಟಿತು. ರೈತರೇ ಭೂಮಾಲೀಕರಾದರು. ಉತ್ಪನ್ನದ 50% ಕಂದಾಯ ನಿಗದಿಯಾಯಿತು. 30 ವರ್ಷಗಳ ಅವಧಿಗೆ ನಿರ್ಧರಿಸಲಾಯಿತು. ಭೂ ಕಂದಾಯ ಅಧಿಕಾರಿಗಳಿಂದ ರೈತರ ಶೋಷಣೆ, ಫಸಲು ಬರದ ಸಮಯದಲ್ಲೂ ನಿರ್ದಾಕ್ಷಿಣ್ಯ ಕ್ರಮ, ಸಾಲದಿಂದ ರೈತರು ಕಂದಾಯ ಪಾವತಿಸಲಾಗದೆ ಭೂಮಿ ಮಾರುವಂತಾಯಿತು. ಇನ್ನು 26ನೇ ಪ್ರಶ್ನೆ, ರಾಷ್ಟ್ರೀಯ ಹೆದ್ದಾರಿಗಳ ಮಹತ್ವವೇನು ಅಂತ ಕೇಳಿರೋದು. ಆರ್ಥಿಕವಾಗಿ, ರಾಜಕೀಯವಾಗಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿವೆ. ಸರಕು ಸಾಮಗ್ರಿಗಳನ್ನು ಅತ್ಯಲ್ಪ ಅವಧಿಯಲ್ಲಿ ದೇಶದ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕಡಿಮೆ ವೆಚ್ಚದಲ್ಲಿ ಸಾಗಿಸಬಹುದು. ಭಾರತವನ್ನು ಭಾವನಾತ್ಮಕವಾಗಿ ಬೆಸೆಯುತ್ತದೆ. ರಾಷ್ಟ್ರೀಯ ಏಕತೆಯನ್ನು ಮೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ.
ಈ ಒಂದು ಪ್ರಶ್ನೆಗೆ ಅಥವಾ ಆಯ್ಕೆ ಪ್ರಶ್ನೆ ಇರುವಂತದ್ದು ನಿತ್ಯ ಹರಿದ್ವರ್ಣದ ಅರಣ್ಯಗಳು ಮತ್ತು ಮರುಭೂಮಿ ಅರಣ್ಯಗಳ ನಡುವಿನ ವ್ಯತ್ಯಾಸಗಳಾವು ಅಂತ ಹೇಳಿ ಕೇಳಿರುವುದು. ಈ ಕಡೆ ನಿತ್ಯ ಹರಿದ್ವರ್ಣ ಅರಣ್ಯಗಳನ್ನು ಕೊಟ್ಟಿರುವಂತದ್ದು, ಈ ಕಡೆ ಭಾಗದಲ್ಲಿ ಮರುಭೂಮಿ ಅರಣ್ಯಗಳು ಕೊಟ್ಟಿರುವಂತದ್ದಾಗಿದೆ. ನಿತ್ಯ ಹರಿದ್ವರ್ಣದ ಅರಣ್ಯಗಳು 250 ಸೆಂಟಿಮೀಟರ್ ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ಕಂಡು ಬರ್ತವೆ. 900 ಮೀಟರ್ ಎತ್ತರ ಪ್ರದೇಶದಲ್ಲಿವೆ. ಅಸ್ಸಾಂ, ತ್ರಿಪುರಾ, ಪಶ್ಚಿಮ ಘಟ್ಟಗಳು ವರ್ಷ ಪೂರ್ತಿ ಹಸಿರಾಗಿರ್ತವೆ. ಮರುಭೂಮಿ ಅರಣ್ಯಗಳು 75ರಿಂದ 250 ಸೆಂಟಿಮೀಟರ್ ಮಳೆ, ಆಳವಾದ ಬೇರುಗಳನ್ನು ಹೊಂದಿವೆ. ರಾಜಸ್ಥಾನ್ ಥಾರ್ ಮರುಭೂಮಿ ಕುರ್ಚಲು ಜಾತಿ ಮುಳ್ಳುಕಂಟಿಗಳಿಂದ ಕೂಡಿವೆ. ಇನ್ನು 27ನೇ ಪ್ರಶ್ನೆ, ಗ್ರಾಮೀಣ ಅಭಿವೃದ್ಧಿಯ ಮಹತ್ವವನ್ನು ವಿವರಿಸಿ. ಗ್ರಾಮೀಣ ಭಾಗದಲ್ಲಿ ಹೆಚ್ಚಿನ ಜನ ವಾಸಿಸುತ್ತಿದ್ದಾರೆ. ಬಡತನ, ನಿರುದ್ಯೋಗ, ಅನಕ್ಷರತೆ, ಅನಾರೋಗ್ಯ, ಮೂಲ ಸೌಕರ್ಯಗಳ ಕೊರತೆ ಕಂಡುಬರುತ್ತಿದೆ. ಗ್ರಾಮೀಣ ಜನರಿಗೆ ಜ್ಞಾನ, ಕೌಶಲ್ಯ, ದುಡಿಯುವ ಸಾಮರ್ಥ್ಯ ಹೆಚ್ಚಿಸಿ ಆದಾಯವನ್ನು ಹೆಚ್ಚಿಸಬೇಕಾಗಿದೆ. ಗುಡಿ ಕೈಗಾರಿಕೆಗಳನ್ನು ಪ್ರೋತ್ಸಾಹಿಸಿ ಜನರ ವಲಸೆಯನ್ನು ತಪ್ಪಿಸಬೇಕಾಗಿದೆ. ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುವುದು, ನಗರ ಸೌಲಭ್ಯಗಳನ್ನು ಗ್ರಾಮೀಣ ಜನರಿಗೆ ತಲುಪಿಸಬೇಕು. ಅಭಿವೃದ್ಧಿಯ ಫಲ ಎಲ್ಲರಿಗೂ ದೊರೆಯುವಂತಾಗಬೇಕು. ಇನ್ನು ಈ ಒಂದು ಪ್ರಶ್ನೆಗೆ ಅಥವಾ ಆಯ್ಕೆ ಪ್ರಶ್ನೆ ಇರುವಂತದ್ದು ಸಾರ್ವಜನಿಕ ಹಣಕಾಸು ಮತ್ತು ವೈಯಕ್ತಿಕ ಹಣಕಾಸುಗಳ ನಡುವಿನ ವ್ಯತ್ಯಾಸಗಳನ್ನು ವಿವರಿಸಿ. ಇವೆರಡರ ಮಧ್ಯದಲ್ಲಿನ ವ್ಯತ್ಯಾಸ ಇಲ್ಲಿರುವಂತದ್ದಾಗಿದೆ. ವೈಯಕ್ತಿಕ ಹಣಕಾಸು ವ್ಯಕ್ತಿ ಕುಟುಂಬದ ಆದಾಯ ವೆಚ್ಚಗಳಿಗೆ ಸಂಬಂಧಿಸಿದೆ. ಆದಾಯಕ್ಕೆ ತಕ್ಕಂತೆ ವೆಚ್ಚ ಮಾಡಲಾಗುತ್ತದೆ, ಗೌಪ್ಯವಾಗಿಡಲಾಗುವುದು. ಉಳಿತಾಯ ಮಾಡಿದರೆ ಅಭಿವೃದ್ಧಿ ಸಾಧ್ಯ. ಇನ್ನು ಸಾರ್ವಜನಿಕ ಹಣಕಾಸು ಸರ್ಕಾರದ ಆದಾಯ ವೆಚ್ಚಗಳಿಗೆ ಸಂಬಂಧಿಸಿದೆ. ವೆಚ್ಚಗಳಿಗೆ ತಕ್ಕಂತೆ ಆದಾಯವನ್ನು ಹೊಂದಿಸಲಾಗುತ್ತದೆ, ಪ್ರಚಾರ ಮಾಡಲಾಗುವುದು. ವೆಚ್ಚ ಹೆಚ್ಚಾದರೆ ಅಭಿವೃದ್ಧಿ ಸಾಧ್ಯವಾಗುತ್ತದೆ. ಇನ್ನು 28ನೇ ಪ್ರಶ್ನೆ, ಬ್ಯಾಂಕುಗಳು ಸಲ್ಲಿಸುವ ಸೇವೆಗಳಾವುವು ಅಂತ ಕೇಳಿರುವುದು. ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ಗಳನ್ನು ಕೊಡುವುದು, ವ್ಯಾಪಾರಕ್ಕೆ ಸಾಲ, ಮನೆ ಕಟ್ಟಲು, ವಾಹನ ಖರೀದಿಸಲು ಸಾಲ ನೀಡುತ್ತದೆ. ಭರವಸೆಯ ಸೇವೆಗಳು, ಸಹಿಗಳಿಗೆ ಜವಾಬ್ದಾರಿ, ಭದ್ರತಾ ಕಪಾಟು ನೀಡುತ್ತವೆ. ಖಾಸಗಿ ಸಾಲಗಳು, ಪರಸ್ಪರ ನಿಧಿಗಳ ನಿರ್ವಹಣೆ. ಇನ್ನು ಈ ಒಂದು ಪ್ರಶ್ನೆಗೆ ಅಥವಾ ಆಯ್ಕೆ ಪ್ರಶ್ನೆ ಇರುವಂತದ್ದು ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು ಒದಗಿಸುವ ಸೇವೆಗಳಾವುವು. ಉದ್ದಿಮೆ ಸ್ಥಾಪಿಸಲು ಯೋಜನಾ ವರದಿ ತಯಾರಿಕೆ, ಯಂತ್ರಗಳು ಮತ್ತು ಸಾಧನ ಸಲಕರಣೆಗಳ ಬಗ್ಗೆ ಮಾಹಿತಿ, ಕಚ್ಚಾ ಪದಾರ್ಥಗಳ ಹಂಚಿಕೆ, ಉದ್ದಿಮೆ ಅಭಿವೃದ್ಧಿಗೆ ತರಬೇತಿ ನೀಡುವುದು, ಹಣಕಾಸಿನ ನೆರವು, ಮಾರುಕಟ್ಟೆ ವ್ಯವಸ್ಥೆ ಮಾಡುವುದು, ಹೊಸದಾಗಿ ಕೈಗಾರಿಕಾ ಪ್ರದೇಶಗಳ ರಚನೆ, ಉದ್ದಿಮೆಯನ್ನು ಆಧುನೀಕರಿಸುವುದರಲ್ಲಿ ಸಹಾಯ, ವಸ್ತುಗಳನ್ನು ರಫ್ತು ಮಾಡಲು ಸಹಾಯ ಮಾಡುವುದು. 29ನೇ ಪ್ರಶ್ನೆ, ಪೆರಿಯಾರ್ ಚಳುವಳಿಯನ್ನು ಕುರಿತು ಬರೆಯಿರಿ ಅಂತ ಕೇಳಿರುವುದು. ಇದೊಂದು ಬ್ರಾಹ್ಮಣೇತರ ಚಳುವಳಿ. ಬ್ರಾಹ್ಮಣೇತರಿಗೆ ಸರ್ಕಾರಿ ರಂಗದಲ್ಲಿದ್ದ ಅವಕಾಶಗಳಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಪ್ರಾತಿನಿಧ್ಯ ಸಿಗಬೇಕೆಂದು ಹೋರಾಟ. ತಮಿಳುನಾಡಿನಲ್ಲಿ 1916ರಲ್ಲಿ ಜಸ್ಟಿಸ್ ಪಾರ್ಟಿ ಈ ಚಳುವಳಿಯನ್ನು ಮುನ್ನಡೆಸಿತು. 1925ರಲ್ಲಿ ಆತ್ಮಗೌರವ ಚಳುವಳಿ ಆರಂಭ. 1926ರಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಲೀಗ್ ಆರಂಭಿಸಿದರು. ತಮಿಳು ಭಾಷೆ ದ್ರಾವಿಡ ಭಾಷೆ ಎಂದರು. 1924ರ ಕೇರಳದ ವೈಕಂನಲ್ಲಿ ಅಸ್ಪೃಶ್ಯರಿಗೆ ದೇವಾಲಯ ಪ್ರವೇಶ ಚಳುವಳಿಯಲ್ಲಿ ಭಾಗಿ, ರಿವೋಲ್ಟ್ ಪತ್ರಿಕೆಯನ್ನು ಹುಟ್ಟುಹಾಕಿದರು. ಇನ್ನು 30ನೇ ಪ್ರಶ್ನೆ, 1857ರ ಪ್ರಥಮ ಸ್ವತಂತ್ರ ಸಂಗ್ರಾಮದ ಪರಿಣಾಮಗಳಾವುವು. ಇದು ಸಹ ಬಹಳ ಪ್ರಮುಖವಾಗಿರುವಂತಹ ಪ್ರಶ್ನೆ ಆಗಿರುವಂತದ್ದು, ರಿಪೀಟ್ ಆಗಿ ಕೇಳುವಂತ ಸಾಧ್ಯತೆ ಇರುವಂತಹ ಪ್ರಶ್ನೆ ಸಹ ಆಗಿದೆ. ಕಂಪನಿಯು ದೇಶೀಯ ರಾಜರೊಂದಿಗೆ ಮಾಡಿಕೊಂಡ ಒಪ್ಪಂದಗಳ ಅಂಗೀಕಾರ, ಸಾಮ್ರಾಜ್ಯ ವಿಸ್ತರಣೆ ಅಪೇಕ್ಷೆ ಕೈಬಿಡುವುದು, ಭಾರತೀಯರಿಗೆ ಸುಭದ್ರ ಸರ್ಕಾರ ನೀಡುವುದು, ಕಾನೂನಿನ ಮುಂದೆ ಸಮಾನತೆ, ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪವಿಲ್ಲ, ಭಾರತದ ಸ್ವತಂತ್ರ ಹೋರಾಟಕ್ಕೆ ಹೊಸ ದಿಕ್ಸೂಚಿ, ಭಾರತದ ಆಡಳಿತವನ್ನು ಬ್ರಿಟಿಷ್ ರಾಣಿ ಕೈಗೆತ್ತಿಕೊಂಡಳು, ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಕೊನೆಗೊಂಡಿತು. ಇನ್ನು 31ನೇ ಪ್ರಶ್ನೆ, ಭಾರತ ವಿದೇಶಾಂಗ ನೀತಿಯ ಮೂಲ ತತ್ವಗಳಾವು. ವಸಾಹತುಶಾಹಿತ್ವಕ್ಕೆ ವಿರೋಧ, ಸಾಮ್ರಾಜ್ಯಶಾಹಿತ್ವಕ್ಕೆ ವಿರೋಧ, ವರ್ಣಭೇದ ನೀತಿಗೆ ವಿರೋಧ, ಅಲಿಪ್ತ ನೀತಿ, ನಿಶಸ್ತ್ರೀಕರಣಕ್ಕೆ ಬೆಂಬಲ, ವಿಶ್ವಸಂಸ್ಥೆ ಮತ್ತು ವಿಶ್ವ ಶಾಂತಿಗೆ ಬೆಂಬಲ, ಆಫ್ರಿಕಾ ಮತ್ತು ಏಷ್ಯಾದ ಪ್ರಗತಿಗೆ ಪ್ರಥಮ ಆದ್ಯತೆ. ಇನ್ನು 32ನೇ ಪ್ರಶ್ನೆ, ಅಸಂಘಟಿತ ವಲಯದ ಕೆಲಸಗಾರರು ಎದುರಿಸುತ್ತಿರುವ ಸವಾಲುಗಳನ್ನು ವಿವರಿಸಿ. ಯಾವುದೇ ನಿಗದಿತ ನಿಯಮ ಕಾನೂನುಗಳಿರುವುದಿಲ್ಲ, ದುಡಿಮೆಗೆ ಕಡಿಮೆ ಕೂಲಿ ನೀಡಿಕೆ, ಉಚಿತ ವೈದ್ಯಕೀಯ ಸೌಲಭ್ಯಗಳಿಲ್ಲ, ಕೆಲಸಕ್ಕೆ ಭದ್ರತೆ ಇಲ್ಲ, ನಿಗದಿತ ವೇತನ ಸೌಲಭ್ಯವಿಲ್ಲ, ವಿರಾಮ ಮತ್ತು ನಿವೃತ್ತಿ ವೇತನವಿಲ್ಲ, ಉದ್ಯೋಗಪತಿಗಳಿಂದ ಶೋಷಣೆ. ಇನ್ನು 33ನೇ ಪ್ರಶ್ನೆ, ಭೂಕಂಪದ ಪರಿಣಾಮಗಳನ್ನು ವಿವರಿಸಿ ಅಂತ ಕೇಳಿರು. ಜನರ ಸಾವು ನೋವು, ಸಾರಿಗೆ ಸಂಪರ್ಕ ಕಡಿತ, ರೋಗಗಳ ಹರಡುವಿಕೆ, ಸಾಗರದ ಅಲೆಗಳು ದಡಗಳಿಗೆ ಅಪ್ಪಳಿಸುವಿಕೆ, ಸುನಾಮಿ, ನದಿಯ ದಿಕ್ಕು ಬದಲಾವಣೆ. ಇನ್ನು 5ನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ 8 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂತದ್ದು 4 ಅಂಕದ 4 ಪ್ರಶ್ನೆಗಳು, ಒಟ್ಟು 16 ಅಂಕಗಳು ಈ ಒಂದು ವಿಭಾಗದಲ್ಲಿರುವಂತದ್ದಾಗಿದೆ. 34ನೇ ಪ್ರಶ್ನೆ, ನಾಲ್ವಡಿ ಕೃಷ್ಣರಾಜ ಒಡೆಯರ ಆಡಳಿತವು ಮೈಸೂರನ್ನು ಒಂದು ಮಾದರಿ ರಾಜ್ಯವನ್ನಾಗಿ ಮಾಡಿತು, ಸಮರ್ಥಿಸಿ ಅಂತ ಕೇಳಿರುವುದು. ಈಗಾಗಲೇ ನಾವು ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಈ ಪ್ರಶ್ನೆಯನ್ನ ಉತ್ತರಿಸಿ ಡಿಸ್ಕಷನ್ ಮಾಡ್ಕೊಂಡು ಬಂದಿರುವಂತದ್ದಾಗಿದೆ. ಹಾಗಾಗಿ ಇಲ್ಲಿ ರಿಪೀಟ್ ಆಗಿದೆ ಅನ್ನೋದು ಸಹ ನಮಗೆ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುವುದರಿಂದ ಆ ಒಂದು ವಿಡಿಯೋವನ್ನು ನೀವು ವೀಕ್ಷಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಬಹುದು. ಈಗಾಗಲೇ ನೀವು ವೀಕ್ಷಣೆ ಮಾಡಿದ್ದೆ ಅದನ್ನು ಸಹ ಇಲ್ಲಿ ಆ ಒಂದು ಪ್ರಶ್ನೆಯನ್ನ ನೀವು ರಿವಿಷನ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಳ್ಬಹುದಾಗಿರುವಂತದ್ದಾಗಿದೆ. 36ನೇ ಪ್ರಶ್ನೆ ಆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರುವಂತದ್ದಾಗಿದೆ. ಇನ್ನು ಅಥವಾ ಪ್ರಶ್ನೆ,
ಸತ್ಯಶೋಧಕ ಸಮಾಜವು ಭಾರತೀಯ ಸಮಾಜವನ್ನು ಸುಧಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು, ಸಮರ್ಥಿಸಿ ಅಂತ ಕೇಳಿರುವುದು. ಸ್ವತಂತ್ರ ಪ್ರತಿಯೊಬ್ಬ ಮನುಷ್ಯನ ಪ್ರಥಮ ಅವಶ್ಯಕತೆ. ಪಾನ ನಿಷೇಧವನ್ನು ಒತ್ತಾಯಿಸಿದ್ದು, ಸ್ತ್ರೀ ಪುರುಷರ ಸಮಾನತೆಗೆ ಒತ್ತು, ಮಾನವ ಹಕ್ಕುಗಳ ನಿರಾಕರಣೆ ಮತ್ತು ಅಸ್ಪೃಶ್ಯತಾ ಆಚರಣೆಗೆ ವಿರೋಧ. ಶ್ಯಾವು ಮಹಾರಾಜರು ಪ್ರಭಾವಕ್ಕೊಳಗಾದರು. ಸಮಾಜ ಸುಧಾರಣೆಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಪ್ರತಿಪಾದನೆ, ರೈತ ಪರವಾದ ಹೋರಾಟ ನಡೆಸಿದರು. ಶೋಷಣೆಯ ಬಗ್ಗೆ ಗುಲಾಮಗಿರಿ ಪುಸ್ತಕ ರಚನೆ, ವಿದ್ಯಾರ್ಥಿನಿಯರ ಶಿಕ್ಷಣಕ್ಕಾಗಿ ಶಾಲೆ ಆರಂಭಿಸಿದರು. ಸಾವಿತ್ರಿಬಾಯಿ ಫುಲೆ ಅವರಿಂದ ಮಹಿಳಾ ಶಿಕ್ಷಣಕ್ಕೆ ಪ್ರಯತ್ನ. ಇವರ ಆಶಯಗಳಿಂದ ಅಂಬೇಡ್ಕರ್ ಅವರು ಪ್ರೇರಣೆ ಪಡೆದರು. 35ನೇ ಪ್ರಶ್ನೆ, ಮಣ್ಣಿನ ಸವೆತವು ನಾವು ಹೇಗೆ ತಡೆಗಟ್ಟಬಹುದು? ಈ ಪ್ರಶ್ನೆಯು ಸಹ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಬಂದಿರುವಂತಹ ಪ್ರಶ್ನೆ ಆಗಿರುವಂತದ್ದು. 35ನೇ ಪ್ರಶ್ನೆ ಇರುವಂತದ್ದಾಗಿದೆ. ಆ ವಿಡಿಯೋವನ್ನ ವೀಕ್ಷಣೆ ಮಾಡಿ ನೋಡ್ಕೊಳ್ಬಹುದು. ಇನ್ನು ಅಥವಾ ಪ್ರಶ್ನೆ ಇರುವಂತದ್ದು, ಭಾರತ ಕೈಗಾರಿಕೆಗಳು ಕೆಲವೇ ಪ್ರದೇಶಗಳಲ್ಲಿ ಸ್ಥಾಪಿತಗೊಂಡಿವೆ ಏಕೆ? ಈ ಪ್ರಶ್ನೆಯು ಸಹ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂತಹ ಪ್ರಶ್ನೆ ರಿಪೀಟ್ ಆಗಿ ಬಂದಿರುವಂತದ್ದಾಗಿದೆ. ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ 35ನೇ ಪ್ರಶ್ನೆ ಇರುವಂತದ್ದು ಆಗಿದೆ. ಇನ್ನು 36ನೇ ಪ್ರಶ್ನೆ, ಭಾರತ ಸ್ವತಂತ್ರ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರವನ್ನು ವಿವರಿಸಿ ಅಂತ ಹೇಳಿರುವುದು. ಭಾರತೀಯ ಕಾಂಗ್ರೆಸ್ನ ಪ್ರಾರಂಭದ 20 ವರ್ಷಗಳ ಅವಧಿಯನ್ನು ಮಂದಗಾಮಿಗಳ ಯುಗ ಎನ್ನುವರು. ರಾನಡೆ, ಗೋಪಾಲ್ ಕೃಷ್ಣ ಗೋಖಲೆ, ದಾದಾಬಾಯಿ ನವರೋಜಿ, ಸುರೇಂದ್ರನಾಥ್ ಬ್ಯಾನರ್ಜಿ ಬ್ರಿಟಿಷರ ಆಡಳಿತದಲ್ಲಿ ನಂಬಿಕೆ ಹೊಂದಿದ್ದರು. ಮನವಿಗಳ ಮೂಲಕ ಬೇಡಿಕೆ ಸಲ್ಲಿಕೆ, ಸೈನಿಕ ವೆಚ್ಚ ಕಡಿಮೆ ಮಾಡುವುದು, ದೇಶದಲ್ಲಿ ಕೈಗಾರಿಕೆಗಳ ಸ್ಥಾಪನೆ ಮಾಡಬೇಕು, ಉತ್ತಮ ಶಿಕ್ಷಣ ನೀಡುವುದು, ಬಡತನಕ್ಕೆ ಪರಿಹಾರ ಸೂಚಿಸುವುದು. ಇನ್ನು 37ನೇ ಪ್ರಶ್ನೆ, ಭಾರತದಲ್ಲಿ ಇತ್ತೀಚೆಗೆ ಮಹಿಳೆಯರ ಸ್ಥಾನಮಾನಗಳಲ್ಲಿ ಸುಧಾರಣೆ ಆಗುತ್ತಿದೆ ಏಕೆ? ಈ ಪ್ರಶ್ನೆಯು ಸಹ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಆಗಿರುವಂತದ್ದು. ಸರಿಯಾಗಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಪರೀಕ್ಷೆಯಲ್ಲಿ ಬಂದಾಗ ಉತ್ತರಿಸುವುದಕ್ಕೆ ಅನುಕೂಲ ಆಗುವಂತದ್ದಾಗಿದೆ. ಮಹಿಳೆಯರಿಗೆ ಮಹಿಳಾ ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಸ್ಥಾಪನೆ, ಕೇಂದ್ರ ರಾಜ್ಯ ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿ, ರಾಜ್ಯ ರಾಷ್ಟ್ರೀಯ ಮಹಿಳಾ ಆಯೋಗಗಳ ಸ್ಥಾಪನೆ, ಕೌಟುಂಬಿಕ ದೌರ್ಜನ್ಯದಿಂದ ಮಹಿಳೆಯರ ರಕ್ಷಣಾ ಕಾಯ್ದೆ 2005, ದುಡಿಯುವ ಸ್ಥಳಗಳಲ್ಲಿ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ನಿಷೇಧ ಕಾಯ್ದೆಯನ್ನು 2013ರಲ್ಲಿ ಜಾರಿ, ಕರ್ನಾಟಕದ ಸ್ಥಳೀಯ ಸಂಸ್ಥೆಗಳಲ್ಲಿ 50% ಮೀಸಲಾತಿ, ಮಹಿಳಾ ಸಹಾಯವಾಣಿ 1091 ಸೌಲಭ್ಯ, ಲೋಕಸಭೆ ವಿಧಾನಸಭೆಗಳಲ್ಲಿ 33% ಮೀಸಲಾತಿ ನೀಡಲು ನಾರಿ ಶಕ್ತಿ ವಂದನಾ ಅಧಿನಿಯಮವನ್ನು ಸಂಸತ್ತು ಅಂಗೀಕರಿಸಿದೆ. ರಾಜ್ಯಗಳಲ್ಲಿ ಮಹಿಳಾ ಅಭಿವೃದ್ಧಿ ನಿಗಮಗಳ ಸ್ಥಾಪನೆ, ಸಖಿ ಒನ್ ಸ್ಟಾಪ್ ಸೆಂಟರ್ಗಳ ಸ್ಥಾಪನೆ. ಇನ್ನು 6ನೇ ವಿಭಾಗದಲ್ಲಿ 38ನೇ ಪ್ರಶ್ನೆ ಇರುವಂತದ್ದು. ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಕೊನೆಯ ಪ್ರಶ್ನೆ ಆಗಿರುವಂತದ್ದಾಗಿದೆ. ನಿಮಗೆ ಕೊಟ್ಟಿರುವಂತಹ ಭಾರತ ನಕ್ಷೆಯಲ್ಲಿ ಯಾವುದಾದ್ರೂ 5 ಸ್ಥಳಗಳನ್ನು ಗುರುತಿಸಬೇಕಾಗಿರುವಂತದ್ದು. ಒಂದು ಸ್ಥಳ ಗುರುತಿಸಿದೆ ಆದಲ್ಲಿ 1 ಅಂಕ. ಒಟ್ಟು ನಿಮಗೆ ಸುಲಭವಾಗಿರುವಂತಹ 5 ಸ್ಥಳಗಳನ್ನ ಗುರುತಿಸಬಹುದಾಗಿರುವಂತದ್ದು. ಈ ಒಂದು ಭಾರತ ನಕಾಶೆಗೆ ಸಂಬಂಧಿಸಿದಂತೆ ನಾವು 5 ಸಪರೇಟ್ ಆಗಿರುವಂತಹ ವಿಡಿಯೋಗಳನ್ನು ಸಿದ್ಧಪಡಿಸುವಂತದ್ದಾಗಿದೆ. ಅವುಗಳನ್ನು ಸಹ ವೀಕ್ಷಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಬಹುದು. ಇಲ್ಲಿ ಎ ಉತ್ಕಲ ತೀರ ಕೊಟ್ಟಿರುವಂತದ್ದಾಗಿದೆ. ಇಲ್ಲಿ ನೀವು ಗಮನಿಸಬಹುದು, ಉತ್ಕಲ ತೀರ ಇಲ್ಲಿ ಈ ರೀತಿಯಾಗಿ ಗುರುತಿಸಿರುವಂತದ್ದು ಇದೆ. ಇನ್ನು ಬಿ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಭಾರತ ಮಧ್ಯಭಾಗದಲ್ಲಿ ಬರುವಂತದ್ದು ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನು ನೀವು ಇಲ್ಲಿ ಗಮನಿಸಬಹುದು. ಇನ್ನು ಕನ್ಯಾಕುಮಾರಿ ಇಲ್ಲಿ ನಮ್ಮ ಒಂದು ಭಾರತದ ದಕ್ಷಿಣ ಭಾಗದಲ್ಲಿರುವಂತದ್ದು ಕನ್ಯಾಕುಮಾರಿ ಸಿ ಅಂತ ಗುರುತಿಸಿರುವಂತದ್ದನ್ನು ನೀವು ಗಮನಿಸಬಹುದು. ಇನ್ನು ಕೋಸಿ ಯೋಜನೆ ಇಲ್ಲಿ ಡಿ ಕೋಸಿ ಯೋಜನೆ ಗುರುತಿಸಿರುವಂತದ್ದನ್ನು ನೀವು ಗಮನಿಸಬಹುದು. ಇನ್ನು ಇದು ಆದ ನಂತರ ಸೂರತ್ ಬರುವಂತದ್ದು ಇಲ್ಲಿ ಈ ಒಂದು ಸ್ಥಳದಲ್ಲಿ ಸೂರತ್ ಗುರುತಿಸಿರುವಂತದ್ದನ್ನು ನೀವು ಗಮನಿಸಬಹುದು. ಇನ್ನು ಕೋಲ್ಕತ್ತಾ ಎಫ್ ಕೋಲ್ಕತ್ತಾ ಇಲ್ಲಿ ಗುರುತಿಸಿರುವಂತದ್ದನ್ನು ನೀವು ನೋಡಬಹುದು. ಇನ್ನು ಜಿ ಅರಾವಳಿ ಬೆಟ್ಟಗಳು ಇಲ್ಲಿ ಬರುವಂತದನ್ನ ನೀವು ಗಮನಿಸಬಹುದು. ಇನ್ನು ಇದಾದ ನಂತರ ಶ್ರೀನಗರ ಎಚ್ ಶ್ರೀನಗರ ಇಲ್ಲಿ ಬರುವಂತದ್ದು ನೀವು ನೋಡಿ. ಇನ್ನು ಇದಾದ ನಂತರ ಕಾನ್ಪುರ್ ಇಲ್ಲಿರುವಂತದನ್ನ ನೀವು ಗಮನಿಸಬಹುದು. ಇನ್ನು ಇದಾದ ನಂತರ ಲಾತೂರ್ ಇಲ್ಲಿ ಗುರುತಿಸಿರುವಂತದ್ದು. ಈ ರೀತಿಯಾಗಿ ಭಾರತ ನಕಾಶೆಯಲ್ಲಿ ಸ್ಥಳಗಳನ್ನ ಗುರುತಿಸಿರುವಂತದ್ದಾಗಿದೆ. ನೀವು ಸಹ ಎಲ್ಲ ಒಂದು ಸ್ಥಳಗಳನ್ನ ಬ್ಲ್ಯಾಂಕ್ ಆಗಿರುವಂತಹ ಭಾರತ ನಕಾಶೆಯ ಅಲ್ಲಿ ಗುರುತಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಪರೀಕ್ಷೆಯಲ್ಲಿ ಬಂದಾಗ ಉತ್ತರಿಸುವುದಕ್ಕೆ ಸಾಧ್ಯವಾಗುವಂತದ್ದಾಗಿರ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಮತ್ತೆ ಇತರ ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಇರ್ತದೆ, ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಳಬಹುದು. ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳನ್ನು ಭೇಟಿಯಾಗೋಣ. ಅಲ್ಲಿವರೆಗೂ ಇತರ ವಿಡಿಯೋಗಳನ್ನು ವೀಕ್ಷಿಸ್ತಾರೆ. ಧನ್ಯವಾದ.